ನಮಸ್ಕಾರ ಸ್ನೇಹಿತರೆ, ಆರ್ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಪದಗಳನ್ನು ಈ ಕ್ಲಾಸ್ ಮೂಲಕ ತಮಗೆ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಸೊ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡುತ್ತೇನೆ. ಬನ್ನಿ, ಮೊದಲ ಪದ ಏನಂತ ನೋಡೋಣ. ಸೊ ಮೊದಲ ಪದ ಅಂದರೆ ಫಸ್ಟ್ ವರ್ಡ್ ಇಲ್ಲಿ ಎಫಿಸಿಯೆಂಟ್ means daksha. Administration means ಆಡಳಿತವು. is the backbone means ಬೆನ್ನೆಲುಬಾಗಿದೆ. any democratic means ಯಾವುದೇ ಪ್ರಜಾಪ್ರಭುತ್ವ. nation means ರಾಷ್ಟ್ರದ. schemes means ಯೋಜನೆಗಳು. The last person means ಕಟ್ಟಕಡೆಯ ವ್ಯಕ್ತಿಗೂ. To reach means ತಲುಪಬೇಕಾದರೆ. ನೆಕ್ಸ್ಟ್ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಮೀನ್ಸ್ ಆಡಳಿತ ವ್ಯವಸ್ಥೆ. ಟ್ರಾನ್ಸ್ಪರೆನ್ಸಿ ಮೀನ್ಸ್ ಪಾರದರ್ಶಕತೆ. ಅಕೌಂಟೆಬಿಲಿಟಿ ಮೀನ್ಸ್ ಹೊಣೆಗಾರಿಕೆ. ಎಸೆನ್ಸಿಯಲ್ ಮೀನ್ಸ್ ಅತ್ಯಗತ್ಯ. ಇನ್ ದ ಪ್ರೆಸೆಂಟ್ ಡೇ ಮೀನ್ಸ್ ಪ್ರಸ್ತುತ ದಿನಗಳಲ್ಲಿ. ಕರಪ್ಷನ್ ಮೀನ್ಸ್ ಭ್ರಷ್ಟಾಚಾರವು. ಅಡ್ಮಿನಿಸ್ಟ್ರೇಟಿವ್ ಮೀನ್ಸ್ ಆಡಳಿತಾತ್ಮಕ. ಟು ಪ್ರೋಗ್ರೆಸ್ ಮೀನ್ಸ್ ಪ್ರಗತಿಗೆ. ಹಿಂಡ್ರನ್ಸ್ ಮೀನ್ಸ್ ಅಡಚಣೆ. ಅ ಮೇಜರ್ ಹಿಂಡ್ರನ್ಸ್ ಮೀನ್ಸ್ ದೊಡ್ಡ ಅಡ್ಡಿ. ಹ್ಯಾಸ್ ಬಿಕಮ್ ಮೀನ್ಸ್ ಆಗಿದೆ. ಮೋರ್ ಎಂಪಸಿಸ್ ಮೀನ್ಸ್ ಹೆಚ್ಚಿನ ಒತ್ತು. ಡಿಜಿಟಲೈಸೇಷನ್ ಮೀನ್ಸ್ ಡಿಜಿಟಲೀಕರಣಕ್ಕೆ. ಈಸ್ ಪ್ಲೇಸಿಂಗ್ ಆನ್ ಮೀನ್ಸ್ ನೀಡುತ್ತಿದೆ, ಹಾಕಲಾಗುತ್ತಿದೆ ಅಂತ ಆಗುತ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಟು ಓವರ್ಕಮ್ ದೀಸ್ ಮೀನ್ಸ್ ಇದನ್ನು ಹೋಗಲಾಡಿಸಲು. ಸೊ ನೆಕ್ಸ್ಟ್ ಇಲ್ಲಿ ಪಬ್ಲಿಕ್ ಸರ್ವೀಸ್ ಮೀನ್ಸ್ ಸಾರ್ವಜನಿಕ ಸೇವೆಗಳು. ವಿದೌಟ್ ಡಿಲೇ ಮೀನ್ಸ್ ವಿಳಂಬವಿಲ್ಲದೆ, ತಡ ಮಾಡದೆ. ಎನ್ಶೂರ್ ದ್ಯಾಟ್ ಮೀನ್ಸ್ ಸಾಧ್ಯವಾಗುತ್ತದೆ, ಖಚಿತಪಡಿಸುತ್ತದೆ. ರೀಚ್ ಮೀನ್ಸ್ ತಲುಪು. ದೀಸ್ ಮೀನ್ಸ್ ಇದರಿಂದ. ದ ಪೀಪಲ್ ಮೀನ್ಸ್ ಜನರಿಗೆ. ಸೊ ಇಷ್ಟು ಇವು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಪದಗಳಾಗಿವೆ. ಸೊ ಇವು ದಿನನಿತ್ಯದ ಮಾತನಾಡಲು ಅಂದರೆ ಇಲ್ಲಿ ದಿನನಿತ್ಯ ಇಂಗ್ಲೀಷ್ ಮಾತನಾಡಲು ಕೂಡ ಇವು ಯೂಸ್ ಆಗುತ್ತವೆ. ಮತ್ತು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಅದರಲ್ಲಿಯೂ KS ಮತ್ತು PSI ಎಕ್ಸಾಮ್ನಲ್ಲಿ ಟ್ರಾನ್ಸ್ಲೇಟ್ ಒಂದು ಟಾಪಿಕ್ ಹೇಳುವರು. ಸೊ ಅಲ್ಲಿ ಕೂಡ ಇವು ಯೂಸ್ ಆಗುತ್ತವೆ ಅಂತ ಹೇಳುತ್ತಾ ಇಲ್ಲಿಗೆ ಈ ಕ್ಲಾಸ್ ಮುಗಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ.